ನಟ ದರ್ಶನ್ಗೆ ಇವತ್ತು 49ನೇ ವರ್ಷದ ಜನ್ಮದಿನ. ಆದರೂ ಯಾರೊಬ್ಬರಿಗೂ ಖುಷಿ ಇಲ್ಲ. ದರ್ಶನ್ ಇಲ್ಲದ ನೋವಲ್ಲೇ ವಿಶ್ ಮಾಡಿದ್ದಾರೆ. ಜೈಲಲ್ಲಿರೋ ದರ್ಶನ್ರನ್ನ ಭೇಟಿಯಾಗಿ ವಿಶ್ ಮಾಡಿ ಬಂದಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನ ಸುಲ್ತಾನ, ನಿರ್ಮಾಪಕರ ಪಾಲಿನ ಬಂಗಾರದ ಮನುಷ್ಯ, ತನ್ನ ಸುತ್ತಮುತ್ತ ಇದ್ದವರ ಪಾಲಿಗೆ ಚಕ್ರವರ್ತಿ. ಆದ್ರೀಗ ಇದೇ ಚಕ್ರವರ್ತಿ ಬದುಕು ನುಚ್ಚು ನೂರಾಗಿದೆ. ಸುಬ್ಬಿಯ ಸ್ನೇಹ ಬೆಳೆಸಿದ್ದ ಸುಬ್ಬನಿಗೆ ನವಗ್ರಹಗಳು ಹೆಗಲೇರಿ ಕೂತಿವೆ. ಜೈಲೇ ಖಾಯಂ ಆಗಿದ್ದು ಹೊರಬರುವುದು ಮರೀಚಿಕೆಯಾದಂತೆ ಕಾಣುತ್ತಿದೆ. ಹೀಗಾಗಿ ಹುಟ್ಟಿದ ಹಬ್ಬವನ್ನು ಜೈಲಲ್ಲೇ ಆಚರಿಸಿಕೊಳ್ಳಬೇಕಾಗಿದೆ. ದರ್ಶನ್ಗೆ ಇವತ್ತು 49ನೇ ವರ್ಷದ ಜನ್ಮದಿನ. ಹೀಗಾಗಿ ದಾಸನ ಅಭಿಮಾನಿಗಳು ವಿಭಿನ್ನವಾಗಿ ಜನ್ಮದಿನ ಆಚರಿಸಿದ್ದಾರೆ. ಬಾಸ್ ಇಲ್ಲದೆ ಸೆಲೆಬ್ರಿಟಿಗಳಿಗೆ ನೋವಿನ ಬರ್ತ್ಡೇ. ದಾಸನ ಬಿಡುಗಡೆಗೆ ಅಭಿಮಾನಿಗಳ ಹರಕೆ. ದರ್ಶನ್ ಹುಟ್ಟುಹಬ್ಬ ಬಂತು ಅಂದ್ರೆ ಸಾಕು, ಅಭಿಮಾನಿಗಳೆಲ್ಲ ಸೇರ್ಕೊಂಡು ಊರ ಹಬ್ಬದಂತೆ ಮಾಡುತ್ತಿದ್ರು. ಫೆಬ್ರವರಿ 15ರ ರಾತ್ರಿಯೇ RR ನಗರದಲ್ಲಿ ಸಂಭ್ರಮ ಶುರುವಾಗ್ತಿತ್ತು. ಆದ್ರೆ ಈ ಬಾರಿ ಅದ್ಯಾವ ಖುಷಿಯೂ ಕಾಣಲಿಲ್ಲ. ದರ್ಶನ್ ಜೈಲಲ್ಲಿರೋದ್ರಿಂದ ಅವರ ಅಭಿಮಾನಿಗಳೆಲ್ಲ ದೇವರ ಮೊರೆ ಹೋಗಿದ್ದಾರೆ. ತಾವಿದ್ದಲ್ಲಿಯೇ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿ ಆದಷ್ಟು ಬೇಗ ದರ್ಶನ್ ಬಿಡುಗಡೆಯಾಗಲಿ ಅಂತ ಹರಕೆ ಹೊತ್ತಿದ್ದಾರೆ. ಆನೇಕಲ್ನಲ್ಲಿ ದರ್ಶನ್ ಅಭಿಮಾನಿಗಳು ಸರ್ಕಾರಿ ಶಾಲೆಯ 1800 ಮಕ್ಕಳಿಗೆ ಬ್ಯಾಗ್, ನೋಟ್ಬುಕ್ಸ್ ವಿತರಣೆ ಮಾಡಿದ್ದಾರೆ. ದರ್ಶನ್ ಇಲ್ಲದಿದ್ರೂ ಒಂದಿಷ್ಟು ಅಭಿಮಾನಿಗಳು ಬಾಸ್ ಮನೆ ಬಳಿ ಬಂದಿದ್ರು. ದರ್ಶನ್ ಪರ ಘೋಷಣೆ ಕೂಗಿ ನೆಚ್ಚಿನ ನಟನ ಬರ್ತ್ಡೇ ಸೆಲೆಬ್ರೇಟ್ ಮಾಡುತ್ತಿದ್ದರು. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಆದರೂ ದರ್ಶನ್ ಅಭಿಮಾನಿಯೊಬ್ಬ ಹುಚ್ಚಾಟ ಶುರು ಮಾಡಿದ್ದ. ಪೊಲೀಸರ ಮುಂದೆಯೇ ಕಿರಿಕ್ ಮಾಡುವುದಲ್ಲದೆ ವಾಗ್ವಾದಕ್ಕೂ ಇಳಿದಿದ್ದ. ಯಾವಾಗ ಈತನ ಉಪಟಳ ಜಾಸ್ತಿ ಆಯ್ತೋ ಪೊಲೀಸರು ಕಪಾಳ ಮೋಕ್ಷ ಮಾಡಿ ಕಳಿಸಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದನೂ ದರ್ಶನ್ ಅಭಿಮಾನಿಗಳೇ. ಪ್ರತಿ ವರ್ಷವೂ ಕೇಕ್ ಕಟ್ ಮಾಡಿಸೋದಲ್ಲಿ, ಹೂವು ಆಗೋದಲ್ಲಿ, ಅಥವಾ ನಮ್ಮ ಕೈಲಾದರೆ ಅನ್ನದಾನ ಆಗಲಿ ನಾವು ಮಾಡ್ತೀವಿ. ಅಲ್ಲೊಬ್ಬರು ಸಿಂಗರ್ ಸ್ಟಾರ್ ಇರ್ತಾರೆ, ಯಾರು ಅಂತ ಗೊತ್ತಿಲ್ಲ ನಮಗೆ. ಸರ್ ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡಿ, ಒಂದೇ ಒಂದು ಹಾರ ಹಾಕ್ತೀವಿ, DCP ಆರ್ಡ್ರ್ ಇದೆ, ನಾವು ಬಿಡೋಕ್ಕಾಗಲ್ಲ ಅಂತ ಕೇಳ್ತಾರೆ. ಸರ್ DCP ಆರ್ಡ್ರಲ್ಲಿ ನಾವೇನು ಗಲಾಟೆ ಮಾಡ್ತಲ್ಲ, ಇಬ್ಬರೇ ಇರೋದು, ನಾವು ಜಾಸ್ತಿ ಜನ ಇಲ್ಲ, ನಾವು ಇಬ್ಬರೇ ಇರೋದು, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸರ್ ಅಂತ ಹೇಳಿದ್ದಕ್ಕೆ ಏಕಾಏಕಿ ಬಂದು ಒಂದು 3-4 ಸಲ ಹೊಡಿತಾರೆ. ಕೆಟ್ಟದಾಗಲಿ ತಪ್ಪಾಗಲಿ ಏನೂ ಮಾತಾಡಿಲ್ಲ, ಯಾರಿಗೂ ಮುಟ್ಟೂ ಇಲ್ಲ. ಯಾಕೆಂದರೆ ಆನ್ ಡ್ಯೂಟಿ ಆಫೀಸನ್ನು ಮುಟ್ಟೋದು ತಪ್ಪಂತ ನಮಗೂ ಗೊತ್ತಿದೆ. ನಾವು ಕೇಳ್ಕೊಂಡ್ರೂ ಬಿಟ್ಟಿಲ್ಲ, ತುಂಬ ಹೊಡಿತಾರೆ. ದರ್ಶನ್ ಜನ್ಮದಿನಕ್ಕೆ ಸಿನಿಮಾ ರಂಗದ ಹಲವರು ವಿಶ್ ಮಾಡಿದ್ದಾರೆ. ರಚಿತಾ ರಾಮ್, ಮೇಘನಾ ಶೆಟ್ಟಿ, ತರುಣ್ ಸುಧೀರ್ ಸೇರಿದಂತೆ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಕೂಡ ಪೋಸ್ಟ್ ಒಂದನ್ನ ಹಾಕಿದ್ದು, ಪ್ರತಿದಿನವೂ ಸಂಭ್ರಮಿಸಲ್ಪಡುವ ವ್ಯಕ್ತಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಬರೆದುಕೊಂಡಿದ್ದಾರೆ. ಸಂಜೆ ಹೊತ್ತಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ವಿಜಯಲಕ್ಷ್ಮಿ ಮಗ ವಿನೀಶ್, ಸಹೋದರ ದಿನಕರ್ ಹಾಗೂ ಧನ್ವೀರ್ ದರ್ಶನ್ರನ್ನ ಭೇಟಿ ಮಾಡಿ ವಾಪಸ್ಸಾದರು. ದರ್ಶನ್ ಜನ್ಮದಿನವೇ ಗೌಡ್ತಿಗೆ ಬಿಗ್ ಶಾಕ್. ದರ್ಶನ್ ಜನ್ಮದಿನವೇ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಪವಿತ್ರ ಗೌಡ ತಮ್ಮ ಮಗಳಿಗೆ ಬೋರ್ಡ್ ಪರೀಕ್ಷೆ ಇದೆ. ಇಂಥ ಸಮಯದಲ್ಲಿ ಮಗಳ ಜೊತೆಗಿರಬೇಕು ಅಂತ ಜಾಮೀನು ಕೋರಿ ಮನವಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಯಾದವರೆಲ್ಲ ಅಕ್ಷರಶಃ ನರಕ ಅನುಭವಿಸುತ್ತಿರುವುದಂತೂ ಸುಳ್ಳಲ್ಲ. ಸತೀಶ್ ಕನಕ್ಪುರ, ಫಿಲಂ ಬ್ಯೂರೋ, ನ್ಯೂಸ್ 18.